ಎಲ್ಲ ನಮ್ಮ ಸೌಜನ್ಯ ಪರ ಹೋರಾಟ ನಮಸ್ತೆ. ಇವತ್ತು ಒಂದಿಷ್ಟು ಮಾಹಿತಿಗಳು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇದೆ. ಅಂದರೆ ಚಿನ್ನಯ್ಯ, ಮಹೇಶ್ ತಿಮರೋಡಿಯನ್ನ, ಗಿರೀಶ್ ಭಟ್ನವರು, ವಿಠಲ್ ಗೌಡ್ರು, ಜಯಂತ್ ಟಿ ಹಾಗೂ ಸುಜಾತ ಅನನ್ಯ ಹೆಣ್ಣು ಮಗಳ ತಾಯಿ ಅಂತ ಹೇಳಿದ ಸುಜಾತ ಅವರು ಆರೋಪಿ. ಅದು ಯಾವ ಆಧಾರದ ಮೇಲೆ ಹೇಳ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. SIT ಅವರಿಗೆ ಯಾವುದೇ ಒಂದು ಮಾಹಿತಿಯನ್ನು ಹೊರಗಿನ ಪ್ರಪಂಚಕ್ಕೆ ತೋರಿಸ್ತಾ ಇಲ್ಲ, ಕೊಡ್ತಾ ಇಲ್ಲ. ನ್ಯಾಯಾಲಯಕ್ಕೆ ಒಂದು ವರದಿಯನ್ನು ನೀಡುವಾಗಲೂ ಅಲ್ಲಿ ಕೊಟ್ಟಿರೋದು ಯಾವುದೇ ಕಾರಣದಿಂದ ಕೊಡಬಾರ್ದಂತಲೇ ಕೊಟ್ಟಿರೋದು. ಅದಕ್ಕೋಸ್ಕರನೇ ನಾನು ನಮ್ಮ ಮೇಲೆ ಏನೆಲ್ಲ ಇವರು ಬರೆದು ಸೇರಿಸಿ ನ್ಯಾಯಾಲಯಕ್ಕೆ ಕೊಟ್ಟಿದ್ದಾರೆ ಮತ್ತು ತಿಳ್ಕೊಳ್ಳುವ ಉದ್ದೇಶದಿಂದ ಬೆಂಗಳೂರಿಂದ ಸೀನಿಯರ್ ವಕೀಲನ ಕರ್ಕೊಂಡೋಗಿ ಅದರ ಒಂದು ವಾದ ವಿವಾದ ನಡೆಸಿ ಕೊನೆಗೆ ಜಡ್ಜ್ ಕೊಡ್ತೀವಂತಲೇ ಹೇಳಿದ್ದಾರೆ. ಅದು ಇಂದಿನ ತನಕ ನನ್ನ ಕೈ ಸೇರಿರುವುದಿಲ್ಲ. ಇಲ್ಲ ನಮ್ಮ ಹೋರಾಟಗಾರರ ಕೈಗಾಗಲಿ ಇಲ್ಲ ವಕೀಲರ ಕೈಗಾಗಲಿ ಈ ಯಾವುದೇ ಮಾಹಿತಿಯನ್ನು ಕೈಗೆ ಸೇರಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಇವತ್ತು ನಾವೇ ಆರೋಪಿ, ನಾವೇ ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಮಾಡಿರುವುದು ಎಂಬ ಒಂದು ವರದಿ ನೀಡಿದಂತೆ ಒಂದಿಷ್ಟು ಸುಳ್ಳು ಮಾಹಿತಿಗಳನ್ನು ಹಂಚ್ತಾ ಇದ್ದಾರೆ. ನಾನು ಇವರಿಗೆ ಹೇಳ್ತಾ ಇರೋದು ನೋಡಿ, ಇಂಥ ಸುಳ್ಳು ಮಾಹಿತಿಗಳನ್ನು ಜನರಿಗೆ ಹಬ್ಬಿಸಿ ಗೊಂದಲದ ವಾತಾವರಣ ಉಂಟು ಮಾಡುವ ಕೆಲಸವನ್ನು ಮಾಡಬೇಡಿ. ನಾಳೆ ಏನಾದರೂ ಇದರಿಂದ ನಮಗೇನೋ ಹೆಚ್ಚೆಮ್ಮೆ ಆದರೆ ನೇರ ಹೊಣೆಗಾರರು ಯಾರು ಈ ಸುಳ್ಳು ಸುದ್ದಿಯನ್ನು ಹಂಚ್ತಾರೆ ಅವರೇ ಆಗಿರುತ್ತಾರೆ. ನೀವು ಈ ರೀತಿಯಲ್ಲಿ ಸುಳ್ಳು ಸುದ್ದಿಗಳನ್ನು ಹಂಚಿ ಬೇರೆನೇ ರೀತಿಯಲ್ಲಿ ಜನರಿಗೆ ಸುದ್ದಿ ಹಂಚುವ ಕೆಲಸ ಮಾಡಿದರೆ ನೇರವಾಗಿ ನಾವಿನ್ನು ಅದಕ್ಕೂ ಕಾನೂನು ಹೋರಾಟ ಕೈಗೊಳ್ಳಬೇಕಾಗತ್ತೆ. ಅಂತ ಪರಿಸ್ಥಿತಿಗೆ ತಂದಿಡಬೇಡಿ ಅಂತ ಈ ಮೂಲಕವೂ ಎಲ್ಲರಿಗೂ ಕೇಳ್ಕೊಳ್ತಾ ಇದ್ದೀವಿ. ಆರೋಪಿ ಆಗಲಿ ಸ್ವಾಮಿ, ದಾಖಲೆ ತೋರಿಸಿ. ನೀವು ದಾಖಲೆ ಯಾವುದು ತೋರಿಸ್ತಾ ಇಲ್ಲ, ನಾನು ತಂದ ನಂತರ ಕೊಡ್ತೀವಿ. ಏನು ಸ್ಟೇಟ್ಮೆಂಟ್ ಹೇಳಿದೆ ಅಂತ ನಾನು ಓದಿ ಅದನ್ನು. ಅದರತ್ತು ಯಾರೋ ಎಲ್ಲೋ ಹೇಳಿದಾರ ಹೇಳೋದು ಗೊತ್ತಿಲ್ಲ, ಹೇಳಲೇಬಾರದಂತೆ ಅಧಿಕಾರಿಗಳು ಹೇಳ್ತಾ ಸುಳ್ಳು ಸುದ್ದಿ ಮಾಡಿ ನಮ್ಮನ್ನ ಮೇಲೆ ಗೂಬೆ ಕೂರಿಸೋ ಕೆಲಸವನ್ನು ಮಾಡಬೇಡಿ. ಕಾನೂನು ಪ್ರಕಾರವಾಗಿ ಗೊತ್ತಿದ್ದು ಗೊತ್ತಿಲ್ಲದ ತಪ್ಪು ಮಾಡಿದರೆ ಅದಕ್ಕೆ ಶಿಕ್ಷೆ ತಗೊಳ್ಳಿಕ್ಕೆ ನಾವು ತಯಾರಾಗಿದ್ದೀವಿ. ಅಲ್ಲಿ ಧರ್ಮಸ್ಥಳ ಗ್ರಾಮದಲ್ಲಿ ಯಾರು ಸತ್ತು ಇಲ್ಲ. ಈ ಕೆಲವೊಂದು ಮಾಧ್ಯಮವರು ಹೇಳೋ ಪ್ರಕಾರ ಯಾರು ಸತ್ತೇ ಇಲ್ಲ, ಯಾರನ್ನು ಅತ್ಯಾಚಾರ ಮಾಡೇ ಇಲ್ಲ. ಪದ್ಮಲತಾ ನಮ್ಮ ಸಂಬಂಧಿಕರು ಅವಳನ್ನು ಯಾರು ಕೊಲೆ ಮಾಡಿಲ್ಲ. ಆ ಸೌಜನ್ಯವನ್ನು ಯಾರು ಕೊಲೆ ಮಾಡಿಲ್ಲ, ಅತ್ಯಾಚಾರ ಮಾಡಿಲ್ಲ. ಆನಿಮಾವತನ್ನು ಕೊಂದಿಲ್ಲ, ವೇದವಲ್ಲಿ ಟೀಚರ್ನ ಕೊಂದಿಲ್ಲ. ಇನ್ನು ಅಲ್ಲಿ ಏನೋ ಉಗ್ರಪ್ಪವರ ವರದಿ, ಅದರಲ್ಲಿ ಬಂದಿರೋ ವರದಿ ಎಲ್ಲ ಸುಳ್ಳು ನಿಮ್ಮ ಪ್ರಕಾರವಾಗಿ. ಅದು 2016ರಲ್ಲಿ ತಯಾರು ಮಾಡುವ ವರದಿ. ಹಾಗಾದರೆ ಹಿಂದಕ್ಕೆ ಏನೂ ಆಗಿಲ್ವ? ಹಾಗಾದ್ರೆ ನಾವು ಹೇಳ್ತಾ ಇದ್ದೀವಲ್ಲ, 2012 ನಂತರ ಯಾವುದೇ ಅಲ್ಲಿ ಅಸಹಜ ಸಂಭವಿಸ್ತಾ ಇಲ್ಲ ಅಂತ ಹೇಳಿದ್ವಲ್ಲ. ಆದ್ರೆ ನೋಡಿ 2016ರಲ್ಲಿ ಇದೆ, 3 ದಿನಕ್ಕೆ ಒಂದು ಅಸಹಜ ಸಾವು ಆಗ್ತಾ ಇದೆ. ಇದೇನಾಗ್ತಾ ಇಲ್ವಾ? ಹಂಗಾರೆ ಅದು ಸುಳ್ಳು ವರದಿನಾ? ಹಂಗಾರೆ ಸ್ವಾಮೀಜಿ ಹತ್ರ ಹೋಗಿ ಏನು ಚಿನ್ನ ಹೇಳಿರೋದು 1.5 ಗಂಟೆ ಜಾಸ್ತಿ ಸಮಯ ಹೇಳಿದಾರಂತೆ ಮಹೇಶನ ಹೇಳಿರ್ತಾನೆ, ಅದು ಸುಳ್ಳ? ಹಾಗಾದ್ರೆ ಹಂಗೆ ಚಿನ್ನಯ್ಯನಿಗೆ ಶಾಲೆಲ್ಲ ಹಾಕಿರೋದು ಸುಳ್ಳ? ಇದೇನು ಸ್ವಾಮಿ ಇದು? ನೋಡಿ, ಒಂದು ವಿಷಯ ಹೇಳ್ತೀವಿ, ಸತ್ಯ ಹೊರಗೆ ಬಂದೇ ಬರುತ್ತೆ. ನಾನು ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತಾ ಇದ್ದೀವಿ. ಕೆಲವೊಂದು ಮಾಧ್ಯಮವರೇ, ನೀವು ಸತ್ಯದ ಮೇಲೆ ದೊಡ್ಡ ಬಂಡೆ ಕಲ್ಲನ್ನಿಟ್ಟು ಅದರ ಮೇಲೆ ನಿಂತು ಆಟ ಆಡ್ತಾ ಇದ್ದೀರಾ. ಆ ಕೆಲಸ ಮಾಡಬೇಡಿ. ನ್ಯಾಯಪರವಾಗಿ ಸತ್ಯವನ್ನು ಹುಡುಕ್ತಾ ಇರುವವರಿಗೆ ಸಪೋರ್ಟ್ ಮಾಡಿ ಆ ಬಂಡೆ ಕಲ್ಲನ್ನು ಬದಿ ಹೊತ್ತು ಕೆಲಸ ಮಾಡಿಸ್ತಾ ಹೇಳ್ತಾ ಇದ್ದೆ. ಮತ್ತೆ ನೀವು ಈ ರೀತಿಯಲ್ಲಿ ಮಾಡಿ ಏನೋ ನಮ್ಮ ಸಮಾಜದಿಂದ ನಮ್ಮ ದೂರ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನೀವು ಸಿಗುವ ಶಾಪ ಇಲ್ವಾ? ಅಂತ ಶಾಪ ಆಗಲಿಕ್ಕೆ ಇಲ್ಲ. ಇವೆಲ್ಲ ಅದಕ್ಕೋಸ್ಕರ ಈಗ ಬಂದಿರೋದು. ಇವಾಗ ಸ್ವಾಮೀಜಿಯವರು ಅವ್ರನ್ನ ವಿಚಾರ ಮಾಡ್ಬೇಕಲ್ಲ. ಇವಾಗ ಅವ್ರು ಹೌದಲ್ಲ ಕೇಳ್ಬೇಕು ತಾನೆ. ಇವಾಗ ಸ್ವಾಮೀಜಿ ಹತ್ರ ಹೇಳೋದು ಸುಳ್ಳ? ಹಾಗಾದ್ರೆ ಮಹೇಶನ ಮನೆಯಲ್ಲಿ 1.5 ಗಂಟೆ ವಿಡಿಯೋ ಮಾಡಿರೋದು ಸುಳ್ಳ? ಅಂದ್ರೆ SIT ನ್ಯಾಯಾಲಯಕ್ಕೆ ಹೇಳಿರೋದು ಸುಳ್ಳ? SIT ಅವರ ಲಾಸ್ಟ್ ಕೊನೆಗೆ ಅವನೊಂದು ರಿಪೋರ್ಟ್ ತೆಗೆಸಿ ನ್ಯಾಯಾಲಯಕ್ಕೆ ಕೊಟ್ಟಿದಂತೆ ಅದು ಮಾತ್ರ ಸತ್ಯ. ಹೌದಲ್ಲ ಸ್ವಾಮಿ? ಹಾಗೆ ನಾವೆಲ್ಲರೂ ದಡ್ರು. ಅಲ್ಲೇ ತನಿಖೆ ಮಾಡಿರೋರು ಮಾತ್ರ ಬುದ್ಧಿವಂತರು ಅಲ್ವಾ? ಇದನ್ನೇ ಆಗ್ತಾ ಇರೋದು. ನೋಡಿ, ಇವತ್ತು ಬೇಕಾದ್ರೆ ಕರೀರಿ ನೀವು. ನಿಮಗೆ ಏನು ನನ್ನಿಂದ ಇರುವಂತ ಮಾಹಿತಿಯನ್ನು ನಾನು ಕೊಟ್ಟಿದ್ದೀವಿ, ಅದಕ್ಕೆ ಜಾಸ್ತಿ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ. ಇದು ಕೊನೆಗೆ ಹೇಳ್ತಾ ಇರೋದು, ನೀವು ತನಿಖೆ ಕರೀರಿ, ಜೈಲಿ ಹಾಕಿ, ಎಲ್ಲ ಹಾಕಿ. ಆದರೆ ಸತ್ಯ ಇವತ್ತಲ್ಲ ನಾಳೆ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ, ನಾವಲ್ಲ ಇನ್ನೊಬ್ಬರ ಮುಖಾಂತರವಾಗಿಯೂ ಹೊರಗೆ ತಂದಿರೋ ಕೆಲಸ ಹಾಗೆ ಆಗುತ್ತೆ. ಏನಿಲ್ಲಾದ್ರೂ ಆದಿಚುಂಚನಗಿರಿ ಸ್ವಾಮೀಜಿ ಆದರೂ ಸತ್ಯ ಏನಂತ ಹೇಳ್ತಾರೆ. ಸ್ವಾಮೀಜಿಗೆ ಏನು ಚಿಹ್ನೆ ಬಂದು ಹೇಳಿದ್ರು ಅದೆಲ್ಲವನ್ನು ಜನರ ಮುಂದೆ ತಂದಿಡುವ ಕೆಲಸ ಮಾಡ್ತೀವಿ. ಅದು ನಮಗೆ ಇವಾಗ ಮಂಜುನಾಥ ಸ್ವಾಮಿಯ ದೊಡ್ಡ ಒಂದು ಅನುಗ್ರಹ ಅಂತಲೇ ಹೇಳ್ಬೋದು.